ಏನು ಮಾಡ್ತಿದ್ಯಾ ರಶಿ? ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಹೇಳು ರಶಿ. 1 2 3 ಹೇಳು ಹೋಗ್ಲಿ. 5 ಅಮ್ಮ 3 4 ಎಲ್ಲೋಯ್ತು ರಶಿ? 3 4 ಎಲ್ಲೋಯ್ತು? ಎಲ್ಲೋಯ್ತು 3 4? ಅಂತೆ ಸಾಲು ಅಂತೆ ಚಾಲು ಅಂತೆ ಚಾಲು. ಸೊ ಅಪ್ಪ ಅಮ್ಮ ಆಚೆ ಕಡೆ ನೀರು ಹಾಕ್ತಿದ್ದಾರೆ. ಸೊ ಟೈಮ್ ನೋಡಿ, ನಾನು 7:30 ಎದ್ದು 8 ಆಗಿದೆ. ಇವಾಗ ತಿಂಡಿ ಪ್ರಿಪೇರ್ ಮಾಡಬೇಕು. ಸೊ ತಿಂಡಿಗೆ ಬ್ರೆಡ್ ಆಮ್ಲೆಟ್ ಮಾಡೋಣ ಅಂತ. ಸೊ ಅಪ್ಪಂಗೆ ಉಪ್ಮಾ ಮಾಡೋಣ ಅಂತ. ಸೊ ಇವತ್ತು ಮದುವೆ ಕೂಡ ಇದೆ, ರಿಸೆಪ್ಷನ್ನು ನೆಲಮಂಗ್ಲದಲ್ಲಿ, ಸಿಟಿಲೇ ಇದೆ. ಸೊ ಹೋಗಬೇಕು, 5ಗೆ ಬಿಡಬೇಕು. ನೆಲಮಂಗ್ಲ ಅಲ್ವಾ? ಸೊ ನಮಗೆ ತುಂಬ ಹತ್ತಿರ ಆಗಿರೋ ನಮ್ಮ ಅಪ್ಪಂಗೆ ತುಂಬ ಹತ್ತಿರ ಆಗಿರೋ ಫ್ಯಾಮಿಲಿ ಫ್ರೆಂಡು ಪ್ಲಸ್ ಆಡಿಟರು ಪ್ಲಸ್ ಫ್ಯಾಮಿಲಿ ಫ್ರೆಂಡ್. ಆಡಿಟಿಂಗ್ ಕೂಡ ಅವರೇ ಎಲ್ಲ ಮಾಡೋದು, ಫ್ಯಾಮಿಲಿ ಫ್ರೆಂಡ್ ಕೂಡ. ಸೊ ಅವ್ರ ಮಗಂದು ಮದುವೆ ನಾಳೆ ಮುಹೂರ್ತ ಮಂಡೇ. ಬಟ್ ನಾನು ಹೋಗೋದಕ್ಕಾಗಲ್ಲ, ಡ್ಯೂಟಿ ಇರುತ್ತೆ. ಸೊ ಹಾಗಾಗಿ ಇವತ್ತು ರಿಸೆಪ್ಷನ್ಗೆ ಹೋಗ್ತಾಯಿದ್ವಿ. ಅಲ್ಲಿಂದ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಕೂಡ ಅಲ್ಲಿಂದ ಬರ್ತಾರೆ. ಸೊ ಮುಗಿಸ್ಕೊಂಡು ಅವ್ರು ಹಂಗೆ ಹೋಗ್ತಾರೆ, ನಾವು ವಾಪಸ್ ಹಿಂಗೆ ಬರ್ತೀವಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇವತ್ತು ರಾತ್ರಿ. ಸೊ ರೆಡಿ ಆಗಬೇಕು. ಸೊ ಅದು ಸಪ್ರೇಟ್ ವ್ಲಾಗ್ನ ನಾನು ಹಾಕ್ತೀನಿ. ಸೊ ತುಂಬ ಅಂದರೆ ರೆಡಿ ಆಗಬೇಕು. ಯಾವ ಸ್ಯಾರಿ ಎತ್ತಾ, ನೈಲ್ ಪಾಲಿಶ್ ಎಲ್ಲ ಇಟ್ಕೋಬೇಕು. ಆ್ಯಂಡ್ ನೋಡಿ, ನೈಲ್ಸ್ ಎಲ್ಲ ಕಟ್ ಮಾಡಬೇಕು. ಲಶಿಕಾಗೆಲ್ಲ ಇಷ್ಟಿಷ್ಟು ಉದ್ದ ಬೆಳೆದಿದೆ, ಪ್ರಕುಲ್ಗೂ ಲಶಿಕಾ ಅವ್ರಿಗೆಲ್ಲ ಕಟ್ ಮಾಡಿ ನೈಲ್ಸ್ ಎಲ್ಲ. ಸೊ ರೆಡಿ ಮಾಡಬೇಕು, ಯಾವ್ಯಾವ ಬಟ್ಟೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನೋಡೋಣ. ಸೊ ನನಗೇನು ರೇಷ್ಮೆ ಸೀರೆ ಉಟ್ಕೊಂಡು ಹೋಗೋ ಐಡಿಯಾ ಇಲ್ಲ, ರಿಸೆಪ್ಷನ್ ಅಲ್ವಾ? ಸೊ ಯಾವುದಾದ್ರೂ ಫ್ಯಾನ್ಸಿ ಸ್ಯಾರಿ ಉಟ್ಕೊಂಡು ಹೋಗೋಣ ಅಂತ. ಏನದು ಪ್ಲಾಸ್ಟರ್ ಎಲ್ಲ ಹಾಕ್ಕೊಂಡಿದ್ಯಾ? ಹಾಂ. ಸೊ ಇವಾಗ ಹೋಗಿ ಬ್ರೆಡ್ ಇಲ್ಲ, ಎಗ್ಸ್ ಇಲ್ಲ, 2 ತರಬೇಕು. ಬಂದು ಚಟ್ನಿ ಪ್ರಿಪೇರ್ ಮಾಡೋಣ ಅಂತ. ಸೊ ಚಟ್ನಿ ಇರುತ್ತೆ, ಪೊಂಗಲ್ ಮಾಡಿದ್ರೆ ಮಧ್ಯಾಹ್ನಕ್ಕೆ ಚಟ್ನಿ ಜೊತೆ ತಿನ್ಬೋದು ಪೊಂಗಲ್ಗೆ ಅಂತ. ಸೊ ಇಷ್ಟೆಲ್ಲ ಐಡಿಯಾ ಇದೆ. ಲಶಿ ಹಾಂ, ಬಾ ಹೋಗೋಣ ಅಂಗಡಿಗೆ. ಬಾ, ಬಾಯ್ ಮಾಡು ಹೋಗೋಣ. ಬಾಯ್ ಮಾಡು ಹೋಗೋಣ. ಬಾಯ್ ಮಾಡು. ನೋ ನೋ ಯಶಿ. ಸೊ ಇದು ನಂದು ಬ್ರೇಕ್ಫಾಸ್ಟ್. 2 ಆಮ್ಲೆಟ್ಟು, ಬ್ರೆಡ್ಡು ಚಟ್ನಿ ಕಾಂಬಿನೇಷನ್ ಸೂಪರು. ನೋಡಿ, ಆಮ್ಲೆಟ್ ಅಂದ ತಕ್ಷಣ ಬಂದುಬಿಟ್ಟಿದ್ದಾನೆ ವಾಸನೆಗಾಗಲೇ. ಇವನಿಗೂ ಸಪ್ರೇಟ್ ಮಾಡಿಟ್ಟಿದ್ದೀನಿ. ಅಲ್ಲ ಶಿಕಾಳು ತಗೋ, ಸೈಕಲ್ ಅಲ್ಲೇ ಇದೆಯಲ್ಲ, ಅಲ್ಲೇ ಇದೆ ನೋಡು. ಅವಳಿದು ತಟ್ಟೆ, ಅವಳು ತಿಂತಾವಳೆ. ಆಚೆನೇ ಕುತ್ಕೊಂಡು ತಿಂತಾ ಇದ್ದವಳು. ಯಾಕೋ ಸ್ವಲ್ಪ ಅಳ್ತಾ ಇದ್ಲು, ಅದಕ್ಕೆ ಇಲ್ಲೇ ತಿನ್ನಿಸ್ತಾ ಇದ್ದೆ. ತಗೋ ಅಲ್ಲಿ ನೂಕು. ಅಡ ಕ್ಯಾಮ್ರಾ చూడి. బాబా ఊరికే ఉంటావా? ఫస్ట్కి ఇగో చూడు పట్టుకోబోతుంటా. ఇది ఇంత గలీజ్ ఉంది చూడు. ఏయ్ ಸೊ ಮದುವೆ ಇದೆ ಅಂತ ಹೇಳಿದ್ದೆ. ಸೊ ಮನೆಯಲ್ಲಿ ಇದು ಶೀಟ್ಸ್ ಇದ್ದೇ ಇರುತ್ತೆ. ಯಾವಾಗಾದರೂ MG ರೋಡ್ಗೆ ಹೋದಾಗ ತೊಗೊಂಬರ್ತೀನಿ, ಇಲ್ಲಾಂದ್ರೆ ಆನ್ಲೈನಲ್ಲಿ ಬುಕ್ ಮಾಡಿ ಇಟ್ಕೊಂಡು ರೆಡಿಯಾಗಿ ಇಟ್ಕೊಂಡಿರ್ತೀನಿ. ಸೊ ಈ ಥರ ಈವೆಂಟ್ಸ್ ಅಕೇಶನ್ಸ್ ಏನಾದರೂ ಇದ್ದಾಗ ಯೂಸ್ ಆಗುತ್ತೆ. ಸೊ ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ ಇದು ಫೇಸ್ ಮಾಸ್ಕ್ ಶೀಟು. ಸೊ ನಿಮ್ಗೆ ಯಾವ್ದು ಬೇಕೋ ತುಂಬಾ ಫ್ಲೇವರ್ಸ್ ಇರೋದು ಸಿಗುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡ್ತಿರೋದು ಕುಕುಂಬರ್ದು ಫ್ಲೇವರು. ಸೊ ಇದು ತುಂಬ ಚೆನ್ನಾಗಿರುತ್ತೆ. ಒಂದು 20 ನಿಮಿಷ ಹಾಗೆ ಬಿಟ್ಟು ಅದಾದಮೇಲೆ ಚೆನ್ನಾಗಿ ಮಸಾಜ್ ಮಾಡಬೇಕು. ತುಂಬಾ
ಸಾಫ್ಟ್ ಆಗಿದೆ ಸ್ಕಿನ್ನು ಮತ್ತು ಇನ್ಸ್ಟೆಂಟಾಗಿ ನಿಮಗೆ ಗ್ಲೋ ಕೊಡುತ್ತೆ. ಒಂದು 2 ಡೇಸ್ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಇರುತ್ತೆ ಮತ್ತು ಬ್ಲೆಮಿಷಸ್ ಎಲ್ಲನೂ ಅವಾಯ್ಡ್ ಆಗುತ್ತೆ. ಸೊ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ ನಿಮಗೆ, ಅದರಲ್ಲಿ ಏನು ಪ್ರಾಬ್ಲಮ್ ಇದೆ ನಿಮ್ಮ ಫೇಸಲ್ಲಿ ಅದನ್ನು ನೋಡಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಮಾಸ್ಕ್ ಶೀಟು. ಸೊ ಇವಾಗ ಸಮ್ಮರ್ ಅಲ್ವಾ, ಕುಕುಂಬರ್ ತುಂಬಾ ಚೆನ್ನಾಗಿರುತ್ತೆ, ಕೂಲಾಗಿರುತ್ತೆ ಒಂದು ಸ್ವಲ್ಪ ಅಂತ. ಇದೇ ಮನೇಲಿತ್ತು, ಇನ್ನೊಂದು ಬ್ಲೂಬೆರಿ ಇತ್ತು, ಅದು ಅಮ್ಮಂಗೆ ಕೊಟ್ಟೆ. ಸೊ ನಾನು ಕುಕುಂಬರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಒಂದು 20 ಮಿನಿಟ್ಸ್ ಹಾಗೆ ಬಿಡಬೇಕಾಗುತ್ತೆ, ಕ್ಲೀನಾಗಿ ಎಲ್ಲ ಫೇಸ್ಗೆ ಫುಲ್ಲು ಕವರ್ ಮಾಡಿಕೊಂಡು ಬಿಡಬೇಕು. ಸೊ ಅದಷ್ಟೊತ್ತಿಗೆ ಅದು ಕೂಡ ಆಗ್ತಾ ಇರುತ್ತೆ. ಸೊ ಒಂದು ಕಡೆ ಇನ್ನೊಂದು ಕೆಲಸ ಮಾಡೋಣ ಅಂತ ಗೋಧಿ ಹಿಟ್ಟು ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದಿದ್ವಿ. ಮಿಲ್ಗೆ ಹಾಕ್ಸ್ಕೊಂಡು ಬರೋದು, ಅದಕ್ಕೊಂದು ಸ್ವಲ್ಪ ಸೋಯಾ ಬೀನ್ಸ್, ಒಂದು 5 kg ಗೋಧಿ ಹಿಟ್ಟಿಗೆ ಒಂದು 1/4 kg ಅಷ್ಟು ಸೋಯಾ ಬೀನ್ಸ್ ಹಾಕಿ ಮಿಲ್ ಮಾಡಿಸಿದ್ರೆ ತುಂಬ ಸಾಫ್ಟಾಗಿರುತ್ತೆ, ಚಪಾತಿ ಮೆತ್ತಗೆ ಇರುತ್ತೆ. 5 kgಗೆ 1/4 kg ಸೋಯಾಬೀನು. ಸೊ 10 kg ಇದ್ದರೆ ಅರ್ಧ kg ಸೋಯಾಬೀನು, ಈ ಥರ ಮೆಜರ್ಮೆಂಟಲ್ಲಿ ಹಾಕೋಬೇಕು. ಸೊ ಅದನ್ನು ಜರಡಿ ಹಿಡಿತಾ ಇದ್ದೆ ಹಿಂದೆಗಡೆನೆ. ಸೊ ಎರಡೆರಡು ಕೆಲಸನೂ ಆಗುತ್ತೆ ಅಂತ. ಸೊ ನೋಡಿ, ಗೋಧಿನ ತೊಳೆದು ಒಣಗಿಸಿ ಮಿಲ್ಲಿಗೆ ಹಾಕ್ಸಿರೋದು, ಆದ್ರೂ ಒಂದು ಸ್ವಲ್ಪ ಧೂಳೆಲ್ಲ ಇರುತ್ತಲ್ಲ, ಧೂಳು ಹೋಗೋದಕ್ಕೆ ಮೊದಲು ತೊಳಿಲೇಬೇಕು. ಸ್ವಲ್ಪ ತಂಗೆ ವಾಶ್ ಮಾಡಿಬಿಟ್ಟು ಬಿಸಿಲಿಗೆ ಹಾಕಿ ಮಿಲ್ ಮಾಡಿಸ್ಬೇಕು. ಆದ್ರೂ ಜರಡಿ ಹಿಡಿಯೋವಾಗ ನೋಡಿ ಎಷ್ಟೊಂದು ಕೊನೆಗೆ ಸ್ವಲ್ಪ ಧೂಳು ಮಿಕ್ಕಿರೋ ಪದಾರ್ಥಗಳೆಲ್ಲನೂ ಬರುತ್ತೆ. ಸೊ ಹಾಗಾಗಿ ಜರಡಿ ಮಾಡೋದು ತುಂಬಾ ಇಂಪಾರ್ಟೆಂಟು. ಹಾಗೆ ವಾಶ್ ಮಾಡಿ ಬಿಸಿಲಿಗೆ ಹಾಕೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗೋಧಿ ತಂದಾಗ, ಇಲ್ಲಾಂದರೆ ಅಷ್ಟು ಧೂಳು ಕೂಡ ನಮ್ಮ ಹೊಟ್ಟೆಗೆ ಸೇರ್ಕೊಂಡ್ಬಿಡುತ್ತೆ. ಸೊ ನೋಡಿ ಎಷ್ಟು ಮಿಕ್ತು ಅಂತ ಜರಡಿ ಹಿಡಿಯೋವಾಗ ಇದು. ಸೊ ಇಲ್ಲಿ 20-25 ಮಿನಿಟ್ಸ್ ಕೂಡ ಆಗೋಯಿತು. ಇದು ಫೇಸ್ ಮಾಸ್ಕ್ ಶೀಟ್ ಏನಿದೆ ಅದನ್ನು ತೆಗೆದು ಒಂದು 2 ಮಿನಿಟ್ಸ್ ಚೆನ್ನಾಗಿ ಈ ರೀತಿ ಮಸಾಜ್ ಮಾಡ್ಕೋಬೇಕು. ಫೇಸ್ ಮೇಲೆ ಇನ್ನೂ ಅದು ಶೀಟ್ ಮಾಸ್ಕಿಂದು ಸೆರಮ್ ಹಾಗೆ ಇರುತ್ತೆ. ಸೊ ಅದರಿಂದ ಮಸಾಜ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನೀವೇ ಗ್ಲೋನ ನೋಡ್ಬೋದು, ತುಂಬ ಡಿಫ್ರೆನ್ಸ್ ಆವಾಗಲೂ ಇವಾಗಲೂ ನಾನು ತೋರಿಸ್ತೀನಿ ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ ಅಂತ. ತುಂಬಾ ಗ್ಲೋ, ಬಟ್ ಮಸಾಜ್ ಮಾಡ್ಕೊಳ್ಳೋದು ಮಾತ್ರ ಮಿಸ್ ಮಾಡಬೇಡಿ. ಸೊ ಶೀಟ್ ಮಾಸ್ಕ್ ತೆಗೆದ್ಮೇಲೆ ಈ ರೀತಿ ಮಾಸ್ಕ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಹೇರ್ಸ್ ಎಲ್ಲ ಡ್ರೈ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತು ಸಂಡೇ ಅಲ್ವಾ, ಹೇಗೋ ಅಂತ ನಾನು ಹೆಡ್ ಬಾತ್ ಮಾಡಿದೆ. ಸೊ ಇಲ್ಲ ಅಂದಿದ್ರೆ ಏನು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ, ಮತ್ತು ನನಗೆ ಟೈಮ್ ಸಿಗೋದಿಲ್ಲ ವೀಕ್ ಡೇಸಲ್ಲಿ ಹೆಡ್ ಬಾತ್ ಅಂದರೆ ತುಂಬಾ ಲೇಟ್ ಆಗಿಬಿಡುತ್ತೆ. ಸೊ ಹಾಗೆ ಫ್ರೆಶ್ ಅಪ್ ಆಗ್ತಾ ಸೊ ಪೆಡಿಕ್ಯೂರ್ ಇದು ಕಿಟ್ ಬರುತ್ತಲ್ಲ, ಪುಟ್ಟದ ಕಿಟ್ಟು. ಸೊ 4-in-1 ಇದು. ಫೀಟು, ನೇಲ್ಸು ಮತ್ತು ಫೀಟ್, ಟೋಸ್ ಮತ್ತು ತುಂಬ ಒಡೆದಿರೋ ಕ್ರ್ಯಾಕ್ಸ್, ಅದಕ್ಕೆಲ್ಲ ಇದು ಯೂಸ್ ಆಗುತ್ತೆ. ನೋಡಿ, ಅದು ಫೇಸ್ ಮಾಸ್ಕ್ ಶೀಟ್ ಯೂಸ್ ಮಾಡಿರೋದಕ್ಕೆ ಎಷ್ಟು ಇನ್ಸ್ಟೆಂಟ್ ಗ್ಲೋ ಕೊಡ್ತಿದೆ. ನಾನೇನೋ ಕ್ರೀಮ್ ಆಗಲಿ ಏನೇನೋ ಯೂಸ್ ಮಾಡಿಲ್ಲ, ಸೆರಮ್, ಮಾಯ್ಶ್ಚರೈಸರ್ ಆಗಲಿ. ಸೊ ಇನ್ನಾಗಲೇ ಹೇಳ್ತಾ ಇದ್ದೆ, ಸೊ 4-in-1 ತುಂಬ ಹೊಡೆಯುತ್ತೆ. ಇವಾಗ ಆಗ್ತಾನೆ ಇರುತ್ತೆ ನಮಗೆ ಕ್ರ್ಯಾಕ್ಸ್ ಅಲ್ಲ ಅಂದರೂ ಅದ್ರ ಮೇಲೆ ಒಂಥರ ಡೆಡ್ ಸ್ಕಿನ್ ಥರ ಆಗ್ತಾ ಇರುತ್ತೆ ಫೀಟಲ್ಲಿ. ಸೊ ಚೆನ್ನಾಗಿ ಹೋಗುತ್ತೆ. ಇದರಲ್ಲಿ ಯೂಸ್ ಮಾಡೋದ್ರಿಂದ ತುಂಬ ರಫ್ ಆಗಿರುತ್ತೆ. ಆ್ಯಂಡ್ ಈ 3 ತುಂಬ ಯೂಸ್ ಆಗುತ್ತೆ. ತುಂಬ ಹೊಡೆದಿರೋರಿಗೆ ನೋಡಿಕೊಂಡು ಸೊ ಇದನ್ನು ಯೂಸ್ ಮಾಡಬೇಕು, ತುಂಬ ಚೆನ್ನಾಗಾಗುತ್ತೆ. ಸುಮ್ಮನೆ ಹೋಗಿ ಪೆಡಿಕ್ಯೂರ್ ಅದು ಇದು 1000 ಕೊಟ್ಟು ಮಾಡಿಸ್ಕೊಳ್ಳೋದಕ್ಕಿಂತ ಸೊ ಇದರಲ್ಲಿ ಚೆನ್ನಾಗಿ ಹೋಗುತ್ತೆ. ಸೊ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಆಗಲೇ ಹೇಳಿದೆ, ಚಟ್ನಿ ಮಾಡಿದ್ದೆ ಬೆಳಗ್ಗೆನೆ. ಸೊ ಪೊಂಗಲ್ ಮಾಡ್ತಾಯಿದ್ದೆ. ಸೊ ಹಾಗೆ ನೀರು ಮಜ್ಜಿಗೆಗೆ ಸೊ ಮೊಸರೆಲ್ಲ ಚೆನ್ನಾಗಿ ಕಡಿತಾ ಇದ್ದೆ. ನೀರು ಮಜ್ಜಿಗೆ ಇವಾಗ ಸಮ್ಮರಲ್ಲಿ ತುಂಬಾ ಕುಡಿಬೇಕು ಇಂಟೇಕ್, ಡಿಹೈಡ್ರೇಟ್ ಆಗಬಾರ್ದು ಅಂತ. ಸೊ ಲೈಟ್ ಫುಡ್ ಸಾಕು, ರಿಸೆಪ್ಷನ್ ಮತ್ತು ಟ್ರಾವೆಲ್ ಮಾಡೋ ಟೈಮಲ್ಲಿ ಜಾಸ್ತಿ ಬೇಡ ಅಂತ. ಸೊ ಈಸಿಯಾಗಿ ಮಾಡ್ಬೋದು ಪೊಂಗಲ್ಲು, ಎಲ್ಲರಿಗೂ ಗೊತ್ತೇ ಇರುತ್ತೆ. ನಾನು ಸ್ವಲ್ಪ ಬೇಳೆ ಮತ್ತು ಹೆಸರುಬೇಳೆ ಮತ್ತು ಅಕ್ಕಿ ಹಾಕ್ಕೊಂಡು ಅದಕ್ಕೊಂಚೂರು ಎಣ್ಣೆ, ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕೂಗಿಸ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಒಂಚೂರು ಸಾಸಿವೆ, ಜೀರಿಗೆ, ಮೆಣಸು, ಕರಿಬೇವಿನ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಶುಂಠಿ ತುಂಬ ಇಂಪಾರ್ಟೆಂಟ್ ಇದಕ್ಕೆ. ಹಾಗೆ ಇದಕ್ಕೆ ಉಪ್ಪು ಕೂಡ ಹಾಕ್ಕೊಂಡಿದ್ದೆ ಅನ್ನಕ್ಕೇ. ಸೊ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಅನ್ನ ಆದಮೇಲೆ ಒಂಚೂರು ಗಟ್ಟಿ ಇದ್ದರೆ ನೀರು ಹಾಕ್ಕೊಂಡು ಸ್ಮ್ಯಾಶ್ ಮಾಡಿಬಿಟ್ಟು ಅದಾದಮೇಲೆ ನೀರು ಹಾಕ್ಕೋಬೇಕು. ಸೊ ಒಗ್ಗರಣೆಗೆ ಹಾಕಿ ಕಲಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಬಿಸಿಲಿಗೆ ತಂಪು ಕೂಡ, ಹೆಸರುಬೇಳೆ ಎಲ್ಲ ಯೂಸ್ ಮಾಡಿರ್ತೀವಲ್ಲ, ಸೊ ತುಂಬಾ ತಂಪು ಕೊಡುತ್ತೆ. ಆ್ಯಂಡ್ ಇದು ಮಜ್ಜಿಗೆ ಒಂದು ಒಳ್ಳೆ ತಂಪು ಕೊಡೋವಂಥ ಐಟಮ್ಸ್ ಇವೆರಡು. ಸೊ ಇಲ್ಲಿ ಖಾರ ಪೊಂಗಲ್ ಕೂಡ ರೆಡಿ ಆಯಿತು ಮಧ್ಯಾಹ್ನ ಊಟಕ್ಕೆ. ಪೊಂಗಲ್ ತಿಂದು ಒಂದು ಸ್ವಲ್ಪ ನೀರು ಮಜ್ಜಿಗೆ ಕುಡಿದು ಒಂದು 1/2 hour ಸುಮ್ಮನೆ ಹಂಗೆ ನ್ಯಾಪ್ ಥರ ತೊಗೊಂಡಿದ್ದಾಯಿತು. ಅಷ್ಟೊತ್ತಿಗೆ ಲಶಿಕಾನು ಎದ್ದು ತಿನ್ನಿಸ್ತಾ ಇದ್ದೀನಿ. ಇವಾಗ ಅವ್ಳಿಗೂ ಪೊಂಗಲ್ಲೇ ತಿನ್ನಿಸ್ತಾ ಇದ್ದೀನಿ. ಪ್ರಕುಲ್ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಾಂದರೆ ಮತ್ತೆ ರಾತ್ರಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ವಾಪಸ್ ಬರೋದು. ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ.
ನಮಗೂ ಒಂದು ಸ್ವಲ್ಪ ಸ್ಟ್ರೈನ್ ಆಗಲ್ಲ ಯಾರಿಗೂ ಮಲ್ಕೊಂಡಾಗ ಸ್ವಲ್ಪ ನ್ಯಾಪು, ಇಲ್ಲಾಂದರೆ ಮಧ್ಯಾಹ್ನ ಟೈಮ್ ಮಲ್ಕೊಳ್ಳೋದಿಲ್ಲ. ಇವಾಗ ನೈಲ್ ಪಾಲಿಶ್ ಇಟ್ಕೋಬೇಕು. ನಮ್ಮ ಲಸಿಕಾ ಎಲ್ಲ ಅಂಗಡಿ ಇಟ್ಕೊಂಡಿದ್ದಾವೆ, ತೋರಿಸ್ತೀನಿ. ಸೊ ನಾನು ಫ್ಯಾನ್ಸಿ ಸ್ಯಾರಿ ಉಟ್ಕೊಳ್ಳೋಣ ಅಂತ. ಸೊ ರೇಷ್ಮೆ ಸೀರೆ ಎಲ್ಲ ಬೇಡಪ್ಪ, ತುಂಬ ಟೈಮ್ ಬೇರೆ ತೊಗೊಳುತ್ತೆ. ಆ್ಯಂಡ್ ರಿಸೆಪ್ಷನ್ ಅಲ್ವಾ, ಫ್ಯಾನ್ಸಿ ಸ್ಯಾರಿ ತುಂಬ ಚೆನ್ನಾಗಿರುತ್ತೆ. 1 ಲೇಯರ್ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೆರಗು ಏನು ತೋರಿಸ್ತಾ ಇದೆಯಾ? ಸರಿ ಕೂತ್ಕೋ. ಸೊ ಪಾಪುಗೆ ರೇಷ್ಮೆ ಲಂಗ ಇಲ್ಲಾಂದರೆ ಜೀನ್ಸು ಒಂದು ಶರ್ಟ್ ಇದೆ, ಅದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ರೇಷ್ಮೆ ಲಂಗ ಟೈಟ್ ಇದ್ದರೆ ಜೀನ್ಸ್ ಹಾಕ್ಬಿಡ್ತೀನಿ, ಇಲ್ಲಾಂದರೆ ರೇಷ್ಮೆ ಲಂಗನೇ ಹಾಕ್ಬಿಡ್ತೀನಿ. ಸೊ ನಾಳೆ ಬೆಳಗ್ಗೆ ಮತ್ತೆ ಮುಹೂರ್ತಕ್ಕೆ ಹೋಗ್ತಾರಲ್ಲ, ಅವಾಗ ಯಾವುದಾದ್ರೂ ಒಂದು ಫ್ರಾಕ್ ಹಾಕಿ ಕಳಿಸ್ತೀನಿ ಅಷ್ಟೇ. ಸೊ ಇದಿಷ್ಟು. ಆ್ಯಂಡ್ ನಾನು ರೆಡಿ ಆಗಬೇಕು. ಆ್ಯಂಡ್ ಇದರಲ್ಲಿ ಈ ವಿಡಿಯೋದಲ್ಲಿ ಮೇಕಪ್ ಮಾಡ್ಕೊಳ್ಳೋದು ಕೂಡ ನಾನು ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಇಲ್ಲಿಂದ ಹೊರಡೋದು, ಅಲ್ಲಿಗೆ ಹೋದ್ಮೇಲೆ ರೀಚ್, ರಿಸೆಪ್ಷನ್ಸ್ ಎಲ್ಲ ಹೇಗಿರುತ್ತೆ, ವೈಬ್ಸ್, ಅದನ್ನೆಲ್ಲ ತೋರಿಸ್ತೀನಿ. ತಂಗಿಯವರು ಕೂಡ 5:30ಗೆ ಬಿಡ್ತಾರೆ. ಸೊ ನಾವು 5:30 ಬಿಡ್ತೀವಿ. ಒಂದು ಅರ್ಧ ಗಂಟೆ 40 ಮಿನಿಟ್ಸ್ ಬೇಕಾಗುತ್ತೆ. ಟ್ರಾಫಿಕ್ ಮೇಲೆ ಡಿಪೆಂಡ್. ನೆಲಮಂಗಲ ಅಲ್ಲ, ಬೇಗನೆ ಹೋಗ್ಬೋದು. ರೆಡಿ ಆಗೋದಿದೆಯಲ್ಲ ಅದೊಂಥರ. ಸೊ ಅವಳಿಗೆ ತಿನ್ನಿಸ್ಬಿಟ್ಟು ನೈಲ್ ಪಾಲಿಶ್ ಹಚ್ಚಿ ರೆಡಿ ಆಗೋಣ ಅಂತ. ಸೊ ನಾನು ಕೂದಲು ಹೇರ್ಸ್ ಸ್ಟ್ರೈಟ್ನಿಂಗ್ ಕೂಡ ಮಾಡ್ಕೋಬೇಕು. ಒಂಚೂರು ಸ್ಟ್ರೈಟ್ನಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ವೇವಿ ಥರ ಇರುತ್ತೆ. ಬೆಳಗ್ಗೆ ಸ್ನಾನ ಮಾಡಿದ್ದಿನ ನೆಕ್ಸ್ಟ್ ಡೇ ಚೆನ್ನಾಗಿ ನೈಸ್ ಆಗಿಬಿಡುತ್ತೆ. ಅದು ಹೆಂಗೆ ಅಂತ ಗೊತ್ತಿಲ್ಲ, ಫುಲ್ ನೈಸ್ ಆಗಿಬಿಟ್ಟಿರುತ್ತೆ. ತಲೆ ಸ್ನಾನ ಮಾಡಿದ ದಿನ ಮಾತ್ರನೇ ಹಿಂಗಿರುತ್ತೆ. ಆ್ಯಂಡ್ ನೋಡೋಣ ಹೇಗೋಗುತ್ತೆ ಹಾಗೆ. ಈ ವಿಡಿಯೋದಲ್ಲಿ ಮೇಕಪ್ ಕೂಡ ತೋರಿಸ್ತೀನಿ. ಸಿಂಪಲ್ ಮೇಕಪ್, ಪಾರ್ಟಿ ಮೇಕಪ್ ಅಷ್ಟೇ. ಸುಮಾರು ಸಲ ತೋರಿಸಿದ್ದೀರಾ. ಸೊ ಆದರೂ ನ್ಯೂ ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಿದ್ದೀರಾ. ಸೊ ಮತ್ತೊಮ್ಮೆ ಒಂಥರ ರೀಕಾಲ್ ಆದಂಗಿರುತ್ತೆ ಮತ್ತೆ ಅಂತ ತೋರಿಸ್ತೀನಿ ನಾನು. ಯಾವ ಕಲರ್ ಇಡಬೇಕು ಲಶಿ ನಿಂಗೆ? ಕ್ರೀಮ್ ಅದು. ಮಾಡ್ತಿರೋದು ಫಿಲಿಪ್ಸ್ದು ಕೂಂಬ್ ಟೈಪ್ ಇರೋದು ಹೇರ್ ಸ್ಟ್ರೈಟ್ನರು. ಸೊ ಫಿಲಿಪ್ಸ್ ಎಲ್ಲೋ ಲೇಬಲ್ ಇದೆ, ಇಲ್ಲಿ ಫಿಲಿಪ್ಸ್. ಸೊ ಇದರಲ್ಲಿ 2 ವೇರಿಯಂಟ್ಸಲ್ಲಿರುತ್ತೆ ಸ್ಟೆಪ್ಸು. ಒಂದು ಸ್ವಲ್ಪ ನಾರ್ಮಲ್ ಆ್ಯಂಡ್ ಇನ್ನೊಂದು ಸ್ವಲ್ಪ ಹೈ ಟೆಂಪರೇಚರು, ಬೇಗನೆ ಹಾಟ್ ಆಗುತ್ತೆ. ಆ್ಯಂಡ್ ಕೂಮ್ ಟೈಪ್ ಇರೋದ್ರಿಂದ ಈಸಿ ಅನ್ಸುತ್ತೆ ನನಗೆ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದಕ್ಕೆ. ತುಂಬ ಸಲ ತೋರಿಸಿದ್ದೀನಿ, ರಿವ್ಯೂ ಕೂಡ ಚೆನ್ನಾಗಿದೆ, ಯಾವುದೇ ಕೊಲಾಬ್ರೇಷನ್ ಅಲ್ಲ. ಸೊ ಪರ್ಸ್ನಲಿ ನಾನು ಯೂಸ್ ಮಾಡೋದು ತುಂಬ ರೇರ್, ನಾನು ಯೂಸ್ ಮಾಡೋದು ಯಾವಾಗ ಈ ಥರ ಅಕೇಷನ್ಸಿಗೆ ಅಷ್ಟೇ, ಜಾಸ್ತಿ ಯಾವಾಗಲೂ ಯೂಸ್ ಮಾಡಲ್ಲ, ಸುಮ್ಮನೆ ಹೇರ್ ಡ್ಯಾಮೇಜ್ ಆಗುತ್ತೆ ಅಂತ. ನಾನು ನೋಡಿ ಎಷ್ಟು ವೇವಿ ಇದೆ, ಚೆನ್ನಾಗಿ ಕಾಣಲ್ಲ ಫಂಕ್ಷನ್ಗೆ ಅಂತ. ಸೊ ಚಿಕ್ಕಾಗಿ ಸ್ನಾನ ಮಾಡಿಸಿ ಡೈಪರ್ ಹಾಕಿದ್ದೀನಿ. ಅವಳಿಗೆ ಹೋಗೋವಾಗ ಲಂಗ ಬ್ಲೌಸ್ ಇದೆಯಲ್ಲ ಅದನ್ನು ಹಾಕೋಣ ಅಂತ. ಸಿಲ್ಕಲ್ಲಿರೋದು, ಇಲ್ಲಾಂದರೆ ಈಗಲೇ ಹಾಕ್ಬಿಟ್ರೆ ಎಲ್ಲ ಗಲೀಜು ಮಾಡ್ಕೊಂಡ್ಬಿಡ್ತಾಳೆ. ಸೊ ಇನ್ನೇನು ಪ್ರಕುಲ್ ಒಂದು 5 ನಿಮಿಷಕ್ಕೆ ರೆಡಿ ಆಗಿಬಿಡ್ತಾನೆ, ಗಂಡು ಹುಡುಗ ಅಲ್ವಾ, ಹಂಗಾಗಿ. ಸೊ ಗೋಲ್ಡ್ ಹಾಕ್ಕೊಳ್ಳಲ್ಲ ನಾನು, ಫ್ಯಾನ್ಸಿದಲ್ವಾ ಚೆನ್ನಾಗಿರಲ್ಲ ಗೋಲ್ಡು, ರೇಷ್ಮೆ ಸೀರೆಗಾದರೆ ಚೆನ್ನಾಗಿರುತ್ತೆ ಅಂತ. ಸೊ ಒಂದು ಆರ್ಟಿಫಿಷಿಯಲ್ ಇದೆ,
ಚೆನ್ನಾಗಿದೆ ಅದು, ಅದನ್ನು ಹಾಕೋತೀನಿ, ಸೂಟ್ ಆಗುತ್ತೆ. ಇನ್ನೊಂದು ಚೂರು ಹಾಕಿದ್ರೆ ಸ್ಟ್ರೈಟ್ ಆಗಿಬಿಡುತ್ತೆ. ಇದಕ್ಕೂ ವೇರಿ ನೋಡಿ. ಆಗಲೇ ತಲೆ ಸ್ನಾನ ಮಾಡಿದಾಗಲೇ ತುಂಬ ವೇವಿ ಅಂತ ಅನಿಸುತ್ತೆ. ಸೊ ಪ್ರಕುಲ್ಗೆ ಇದು ಕುರ್ತಿ ಮತ್ತು ಶೇರ್ವಾ ಥರ ಇರ್ತಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಬ್ಲೂ ಕಲರ್ ಇದೆ. ಸೊ ಇದೊಂದು ಸಲ ಮಾಡಿಕೊಂಡು ಆಮೇಲೆ ಸ್ಯಾರಿ ಎಲ್ಲ ಉಟ್ಕೊಂಡ್ಮೇಲೆ ಇನ್ನೊಂದು ಸತಿ ಸ್ಟ್ರೈಟ್ನಿಂಗ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಸೊ ಅಮ್ಮನೂ ಕೆಳಗಡೆ ರೆಡಿ ಆಗ್ತಿದ್ದಾರೆ. ರೇಷ್ಮೆ ಸೀರೆ ಅಲ್ಲ ಅಲ್ವಾ, ಬೇಗನೆ ವೇರ್ ಮಾಡ್ಬೋದು. ಸೊ ಇದಕ್ಕೆ ಆರ್ಟಿಫಿಷಿಯಲ್ ಜುಮ್ಕಿ ಇದೆ, ಸೊ ಅದನ್ನು ಕೂಡ ಹಾಕ್ಕೊಳ್ಳೋಣ ಅಂತ ಚೆನ್ನಾಗಿರುತ್ತೆ. ಮನೆಗೆ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. 11:30 ಆಗುತ್ತೆ. ಲಾಸ್ಟ್ ಟೈಮ್ ನಾವು ಸಂಡೇ ಬಂದ್ವಲ್ಲ ಅಪ್ಪನ ಬರ್ಡೇ ದಿನ, ಸೊ ಅದೇ ಥರನೇ ಆಗುತ್ತೆ ಟೈಮು. ನೋಡೋಣ. ಸ್ಟ್ರೈಟ್ನಿಂಗ್ ಆದಮೇಲೆ ನಾನು ಮೇಕಪ್ ಮಾಡ್ಕೊಳ್ಳೋವಾಗ ತೋರಿಸ್ತೀನಿ ಏನೇನು ಯೂಸ್ ಮಾಡ್ತಿರುತ್ತೆ. ಸಿಂಪಲ್ ಆಗಿರೋದಷ್ಟೇ. ಸೊ ಫಸ್ಟ್ ಫೇಸ್ ವಾಶ್ ಮಾಡಿಬಿಟ್ಟು ಆಮೇಲೆ ಮೇಕಪ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಸ್ಯಾರಿ ವೇರ್ ಮಾಡಿ. ಸೊ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು, ಸೆರಮ್ ಯೂಸ್ ಮಾಡೋದ್ರಿಂದ ಏನು ಯೂಸು, ಡೈರೆಕ್ಟ್ ಫೇಸ್ಗೆ ಕ್ರೀಮೇ ಯೂಸ್ ಮಾಡ್ಬೋದಲ್ವಾ ಅಂತ. ಮಾಡ್ಬೋದು, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಫೇಸ್ ಸೆರಮ್ ಅನ್ನೋ ಒಂಥರ ನಮಗೆ ಬೇಸ್ ಇದ್ದಂಗೆ ಚೆನ್ನಾಗಿರುತ್ತೆ. ನೋಡಿ ನಾನು ಇವಾಗ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಹೇಗಿತ್ತು ಸ್ಕಿನ್ನು, ಅದಾದಮೇಲೆ ಹೇಗೆ ಇವನ್ ಸ್ಕಿನ್ ಟೋನಾಗಿ ಆಗುತ್ತೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಅದರಲ್ಲಿ ಬ್ಲೆಮಿಷಸ್ ಆಗಿರ್ಬೋದು, ಪಿಂಪಲ್ಸ್ಗಾಗಿರ್ಬೋದು, ಆ್ಯಕ್ನಿ, ಸ್ಕಿನ್ ಟೋನ್, ಡಾರ್ಕ್ ಸ್ಕಿನ್ಗೆ. ಸೊ ಈ ಥರದಕ್ಕೆಲ್ಲ ಸುಮಾರಾಗಿ ನಿಮಗೆ ಸೆರಮ್ ಸಿಗುತ್ತೆ ಮಾರ್ಕೆಟಲ್ಲಿ ಡಿಫ್ರೆಂಟ್ ಕಂಪ್ನೀಸ್ದು. ಸೊ ನಾನು ಮಾಮಾಅರ್ತ್ ಬೈ ಬ್ಲೆಮಿಷಸ್ದು ಸೆರಮ್ ಯೂಸ್ ಮಾಡಿದೆ. ಇದು ಇವನ್ ಸ್ಕಿನ್ ಟೋನ್ ಕೊಡುತ್ತೆ. ತುಂಬಾ ಒಂದು ಒಳ್ಳೆ ಅದರಲ್ಲೇ ಇದೆಯಲ್ಲ ಇವನ್ ಟೋನ್ಡಾಗಿ ಫೇಸ್ ಕಾಣಿಸುತ್ತೆ. ಇವಾಗ ಲ್ಯಾಕ್ಮಿದು ಇನ್ಸ್ಟೆಂಟ್ ಬೇಬಿ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಮೇಕಪ್ ಪಾರ್ಟಿ ವೇರ್ ಇಲ್ಲ ಮೇಕಪ್ ಮಾಡ್ಕೊಳೋವಾಗಲೇ ಇದನ್ನು ಯೂಸ್ ಮಾಡೋದು, ಇಲ್ಲಾಂದರೆ ನಾನು ನಾರ್ಮಲಿ ಪಾಂಡ್ಸ್ ಯೂಸ್ ಮಾಡ್ತೀನಿ. ಸೊ ಯಾವುದೇ ಕೊಲಾಬ್ರೇಷನ್ ಅಲ್ಲ ಇದು. ಸೊ ನಾನು ಹೇಗೆ ಮೇಕಪ್ ಮಾಡಿಕೊಡ್ತೀನಿ ಪರ್ಸ್ನಲಿ, ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ನ ಸಿಂಪಲ್ ಆ್ಯಂಡ್ ಕಾಸ್ಟ್ ಕಡಿಮೆ ಇರೋವಂಥ ಪ್ರಾಡಕ್ಟ್ಸ್ ನಿಮಗೂ ಯೂಸ್ಫುಲ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ಪ್ಲೇಸಲ್ಲಿ ನೀವು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ಬೋದು ಯಾವುದಾದ್ರೂ ಸರಿ. ನಾನು ಪಾಂಡ್ಸ್ದು ನ್ಯಾಚುರಲ್ ಗ್ಲೋ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಸಹ ಕಾಂಪ್ಯಾಕ್ಟ್ ಪೌಡರ್ ರೀತಿಯೇ. ಇದು ಆಯಿಲ್ನ ಕಂಟ್ರೋಲ್ ಮಾಡುತ್ತೆ. ನನಗೆ ತುಂಬಾ ಇಷ್ಟ. ಇದು ಪಾಂಡ್ಸ್ ಬ್ರ್ಯಾಂಡೇ ನಾನು ಜಾಸ್ತಿ ತುಂಬ ಯೂಸ್ ಮಾಡೋದು, ಫೇಸ್ ವಾಶ್ ಆಗಿರ್ಬೋದು, ಮಾಯ್ಶ್ಚರೈಸರ್, ಕ್ರೀಮ್ ಎಲ್ಲನೂ. ಸೊ ಹಾಗಾಗಿ ಒಂದು ಒಳ್ಳೆ ಇನ್ಸ್ಟೆಂಟ್ ಲುಕ್ ಕೊಡುತ್ತೆ. ಇವಾಗ ಒಂದು ಸ್ವಲ್ಪ ಹಂಗೆ ಬೂದು ಕಾಣಿಸುತ್ತೆ. ಸೊ ಮೇಕಪ್ ಎಲ್ಲ ಸೆಟ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ. ನಾವೇನಕ್ಕಂದರೆ ಇನ್ಸ್ಟೆಂಟ್ BB+ ಕ್ರೀಮ್ ಎಲ್ಲ ಯೂಸ್ ಮಾಡಿರ್ತೀವಿ. ಸೊ ಅದು ಕವರೇಜ್ ಮಾಡುತ್ತೆ, ಮತ್ತು ಡಾರ್ಕ್ ಸ್ಪಾಟ್ಸ್ ಏನಾದರೂ ಇದ್ದರೂ ಕಾಣಿಸೋದಿಲ್ಲ, ಕವರೇಜ್ ಮಾಡುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ಐಬ್ರೋ ಪೆನ್ಸಿಲ್, ಸೊ ನಿಮಗೆ ಇಷ್ಟ ಬಂದಿದ್ದು ತೊಗೊಳ್ಳಿ, ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನು ಲ್ಯಾಕ್ಮಿದು ಐಲೈನರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಐಟೆಕ್ಸ್ ಲ್ಯಾಕ್ಮಿ ಎರಡೂ ಒಂದೇ ಥರನೇ ಇರುತ್ತೆ. ಸೊ ಅದು ಖಾಲಿಯಾಗಿತ್ತು, ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಲ್ಯಾಕ್ಮಿ ಕೂಡ ಇದೇ ರೀತಿಯೇ ಇರುತ್ತೆ. ಸೊ ಐಲೈನರ್ ನಾನು ಮೇಲ್ಗಡೆ ಲ್ಯಾಶಸ್ ಮೇಲೆ ಇಟ್ಕೋತೀನಿ. ಸೊ ಕಾಜಲೆಲ್ಲ ಹಚ್ಚೋದಿಲ್ಲ, ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ. ಸೊ ಇದು ಡ್ರೈ ಆಗೋದಕ್ಕೆ ಒಂದು ಸ್ವಲ್ಪ ಹೊತ್ತು ಟೈಮ್ ಬಿಡಬೇಕು, 2 ಮಿನಿಟ್ಸು. ಸೊ ಡ್ರೈ ಆದಮೇಲೆ ನಾನು ಇವಾಗ ಐ ಶ್ಯಾಡೋಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಒಂದು ಸ್ವಲ್ಪ ಡಾರ್ಕ್ ಪಿಂಕ್, ಅದರಲ್ಲಿ ಒಂದು ಸ್ವಲ್ಪ ಗ್ಲಿಟರ್ಸ್ ಥರ ಇರೋದು ಯೂಸ್ ಮಾಡ್ತಾಯಿದ್ದೀನಿ ಲೈಟಾಗಿ. ಸೊ ನಾನು ಬೆರಳಲ್ಲೇ ಇದನ್ನು ಹಚ್ಕೋತೀನಿ ಐ ಶ್ಯಾಡೋಸು. ಬ್ರಷ್ಗಿಂತ ನನಗೆ ಬೆರಳಲ್ಲೇ ನನಗೆ ಈಸಿ ಅನಿಸುತ್ತೆ. ಸೊ ನಿಮಗೆ ಹೇಗೆ ಕಂಫರ್ಟ್ ಅನಿಸುತ್ತೆ ಹಾಗೆ ಅದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನು ಮಸ್ಕರಾ ಫ್ಲ್ಯಾಶ್ ಎಫೆಕ್ಟ್ದು ಯೂಸ್ ಮಾಡ್ತೀನಿ. ಇದು ಕೂಡ ಅಷ್ಟೇ, ನಾನು ಏನು ಪ್ರೊಸೀಜರ್ ಅಂತ ತೋರಿಸ್ತಾ ಇದ್ದೀನಿ. ಬಟ್ ಪ್ರಾಡಕ್ಟ್ಸ್ ನೀವು ಇದನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನೀವು ಇದನ್ನೇ ಆದರೂ ಯೂಸ್ ಮಾಡ್ಬೋದು, ಇಲ್ಲ ನಿಮ್ಗೆ ಇಷ್ಟ ಬಂದಿದ್ದಾದರೂ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಲಿಪ್ಸ್ಟಿಕ್ ಎಲ್ಲ ಸ್ಯಾರಿ ವೇರ್ ಮಾಡ್ಕೊಂಡ್ಮೇಲೆ ನಾನು ವೇರ್ ಮಾಡ್ತೀನಿ. ಸೊ ಮತ್ತೆ ಸ್ಯಾರಿ ಹಾಕ್ಕೊಂಡ್ಮೇಲೆ ಸೊ ಕಂಪ್ಲೀಟಾಗಿ ಲುಕ್ ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಂಡು ನಾನು ಮತ್ತೆ ಸಿಗ್ತೀನಿ. ಓಕೆನಾ? ಅಲ್ಲಿವರೆಗೂ ಸ್ಟೇ ಟ್ಯೂನ್. ಸೊ ಫ್ರೆಂಡ್ಸ್, ರೆಡಿ ಆಗಿದ್ದೀನಿ. ಔಟ್ಲುಕ್ ನೋಡಿ ಹೇಗಿದೆ ಅಂತ. ಸೊ ಹೀಗೆ ರೆಡಿ ಆಗಿದ್ದೀನಿ. ಇಟ್ಕೊಳ್ಳೋಣ ಅಂತ ನೋಡಿದೆ, ಈ ಮಗು ಇರೋದ್ರಿಂದ ಶೆಕೆ ಆಗ್ತೈತೆ ಸೀರೆ ಉಟ್ಕೊಂಡು. ಸೊ ಹಂಗಾಗಿ ಹೀಗೆ ಹಾಕ್ಕೊಂಡೆ. ತುಂಬ ಚೆನ್ನಾಗಿ ಲುಕ್ ಇರುತ್ತೆ ಈ ಥರ ಜುಮ್ಕಿ. ಸೊ ನನಗೆ ಆರ್ಟಿಫಿಷಿಯಲ್ ಗೋಲ್ಡ್ಗಿಂತ ಆರ್ಟಿಫಿಷಿಯಲ್ ತುಂಬ ಇಷ್ಟ ಆಗುತ್ತೆ. ಸೊ ಬಳೆ ತುಂಬ ಚೆನ್ನಾಗಿದೆ. ಈ ಥರ ಫ್ಯಾನ್ಸಿಗೆ ಈ ಥರ ಆರ್ಟಿಫಿಷಿಯಲ್ ಹಾಕಿದ್ರೇ ತುಂಬ ಚೆನ್ನಾಗಿ ಲುಕ್ ಇರುತ್ತೆ. ಒಂಥರ ಪಾರ್ಟಿ ಲುಕ್ ಥರ ರಿಸೆಪ್ಷನ್ಗೆ.
ಸೊ ಇನ್ನು ರೇಷ್ಮೆ ಸೀರೆ ಹಾಕೊಂಡ್ರೆ ಎಲ್ಲ ಇಳಿಸ್ಕೊತಾ ಇದೆ ಗೋಲ್ಡ್ ಎಲ್ಲ. ಬಟ್ ಇವತ್ತು ಒಂದೂ ಗೋಲ್ಡ್ ಇಲ್ಲ, ಎಲ್ಲ ಆರ್ಟಿಫಿಷಿಯಲ್. ತುಂಬ ಇದೊಂಥರ ಲುಕ್ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಕೈಗೆ ಒಂದು ಫಾಸ್ಟ್ ಟ್ರ್ಯಾಕ್ ವಾಚ್ ಹಾಕೋತೀನಿ. ಒಂದು ಕೈ ಫುಲ್ ಈ ಬಳೆ ಹಾಕ್ಕೊಂಡೆ. ಸೊ ಹೇಗಿದೆ, ಹೇಗೆ ಕಾಣಿಸ್ತಿದೆ ಈ ಥರ ಒನ್ ಸೈಡ್ ಸೆರೆಗೆ ಹಾಕ್ಕೊಂಡೆ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಲೈಟಿಂಗ್ಸ್ಗೆ ತುಂಬ ಮಿಣ 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 ಅಂತ ಆಗುತ್ತೆ. ಸೊ ಹಾಗಾಗಿ ಚೂರು ಇಲ್ಲಿ ಬಾಚ್ಕೊಂಡ್ರೆ ಸಾಕಾಗುತ್ತೆ. ಒಂದು ಕಾಂಪ್ಯಾಕ್ಟ್ ಪೌಡರು, ಒಂದು ಲಿಪ್ಸ್ಟಿಕ್ ತೊಗೊಂಡು ಹೋಗ್ತೀನಿ. ಗಲಾಟೆ ಲಶಿಕಾ. ಸೊ ಲಶಿಕಾದು ಮತ್ತು ಪ್ರಕುಲ್ದು ಔಟ್ಫಿಟ್ ಆಮೇಲೆ ತೋರಿಸ್ತೀನಿ. ಸೊ ಅದನ್ನ ಇಟ್ಕೋತೀನಿ. ಯಾಕಂದರೆ ಸ್ವಲ್ಪ ದೂರ ಹೋಗೋದ್ರಿಂದ ಒಂದು ಸ್ವಲ್ಪ ಇಟ್ಕೋತೀನಿ, ಸ್ವಲ್ಪ ಟಚಪ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ. ಸೊ ಹೇಗಿದೆ ಲುಕ್ಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಆ್ಯಂಡ್ ನಾನು ಮತ್ತೆ ಹೋಗೋವಾಗ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಐಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್. ಓಕೆನಾ? ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡಿ. ಮದುವೆ ವ್ಲಾಗ್ ಇಲ್ಲಿಂದ ಹೊರಡೋದ್ರಿಂದ ನೆಕ್ಸ್ಟ್ ಬರೋದ್ವರೆಗೂ ವ್ಲಾಗ್ ಮಾಡ್ತೀನಿ. ಎಲ್ಲರೂ ಹೇಗೆ ರೆಡಿ ಆಗಿದ್ದಾರೆ ಅಂತ ನೆಕ್ಸ್ಟ್ ವ್ಲಾಗ್ನಲ್ಲಿ ತೋರಿಸ್ತೀನಿ. ಪ್ರಕುಲ್ ಮತ್ತು ಲಶಿಕಾ ಔಟ್ಫಿಟ್ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಓಕೆನಾ? ಬಾಯ್.